ಹಾಗೆ ಆ ಮೆಥಡ್ ಇದೆಯಲ್ಲ ಅದ್ರ ಬಗ್ಗೆ ಸಹಜವಾಗಿ ಬಿಜೆಪಿ ಕಿಡಿಕಾರ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ಸರ್ಕಾರದ ನಡೆಯನ್ನ ಪೊಲೀಸರ ನಡೆಯನ್ನ ಪ್ರಶ್ನೆ ಮಾಡಿದ್ದಾರೆ. CT ರವಿ ಏನು ಹೇಳಿದ್ದಾರೆ ಅನ್ನೋದು ಒಂದು ಭಾಗ. ಸದನಕ್ಕೆ ನುಗ್ಗಿ ಗೂಂಡಾವರ್ತನೆ ಮಾಡಿದ್ದಾರೆ, ಅದು ಸರಿನಾ? ರವಿ ಅವರನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ, ಅದು ಸರಿನಾ? CT ರವಿ ಅವರೇನು ಟೆರರಿಸ್ಟಾ? ಈ ರೀತಿಯಾಗಿ ನಡೆಸ್ಕೊಂಡಿದ್ದಾರಲ್ಲ, ಸರಿನಾ? ಸರ್ಕಾರದ ಕುಮ್ಮಕ್ಕಿನಿಂದ ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿ ಬೆಳಗಾವಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ನೀಡಿದ್ದಾರೆ. ಒಟ್ಟಾರೆ ಪ್ರಕರಣದಲ್ಲಿ CT ರವಿ ಅವರು ಏನು ಹೇಳಿದ್ದಾರೆ ಅನ್ನೋದು ಒಂದು ಭಾಗ. ಅದ್ರ ಬಗ್ಗೆ ಸಭಾಪತಿಗಳು ಏನು ರೂಲಿಂಗ್ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಗಮನಿಸಬೇಕಾಗ್ತದೆ. ಅದರ ತದನಂತರದಲ್ಲಿ ಸುವರ್ಣಸೌಧಕ್ಕೆ ನುಗ್ಗಿ ಏನು ಗುಂಡಾವರ್ತನೆ ಮಾಡಿದ್ದಾರೆ, ಅದರ ಬಳಿಕ CT ರವಿ ಅವ್ರನ್ನ ಹೊತ್ತಾಕೊಂಡು ಹೋಗಿ, ಈಸ್ ನಾಟ್ ಎ ಆರ್ಡಿನರಿ ಪರ್ಸನ್. CT ರವಿ ಅವರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಮಾಜಿ ಸಚಿವರಿದ್ದಾರೆ, ಹಿಂದೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಾರೆ. ನೆನೆ ಪೊಲೀಸ್ ಸ್ಟೇಷನ್ಗೆ ಹೊತ್ತಾಕೊಂಡೋಗಿ ಅಲ್ಲಿಂದ ಮತ್ತು ರಾತ್ರಿಲ್ಲ ಗದಗು ಬೇರೆ ಬೇರೆ ಕಡೆ ರಾಮದುರ್ಗ ಎಲ್ಲ ಕಡೆ ಅಲ್ದಾಡಿಸಿ ಒಂದು ರೀತಿ ಟೆರರಿಸ್ಟ್ ಅನ್ಕೋಬೇಕು. ಯಾರಾದರೂ ನೋಡಿದ್ರೆ ಯಾರೋ ಟೆರರಿಸ್ಟನ್ನ ಹೊತ್ತಾಕೊಂಡು ಹೋಗಿದ್ದಾರೆ ಪೊಲೀಸರು ಅನ್ನೋ ಭಾವನೆ ಬರ್ತಾ ಇದೆ. ಆ ರೀತಿ ಒಂದು ವರ್ತನೆ ಹೊತ್ತು ಏನು ನಡೆದಿದೆ ಸರ್ಕಾರದ ಕುಮ್ಮಕ್ಕಿನಿಂದ, ಇದು ಖಂಡನಾರ್ಹ. ಒಟ್ಟಾರೆ ಪ್ರಕರಣದಲ್ಲಿ CT ರವಿ ಅವರು ಏನು ಹೇಳಿದ್ದಾರೆ ಅನ್ನೋದು ಒಂದು ಭಾಗ. ಅದ್ರ ಬಗ್ಗೆ ಸಭಾಪತಿಗಳು ಏನು ರೂಲಿಂಗ್ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಗಮನಿಸಬೇಕಾಗ್ತದೆ. ಅದರ ತದನಂತರದಲ್ಲಿ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಆಶ್ಚರ್ಯ ಅನಿಸೋದು ಎರಡೂ ಪಕ್ಷಗಳ ರಾಜ್ಯಾಧ್ಯಕ್ಷರ ಹೇಳಿಕೆ. ಒಂದ್ ಕಡೆ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾದ DK ಶಿವಕುಮಾರ್ ಅವರು ಹೇಳ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆ ರೀತಿ ಪದಪ್ರಯೋಗ ಮಾಡಿದಾಗ ಸ್ವಾಭಾವಿಕ ಅಂತೆ. ಅವರ ಬೆಂಬಲಿಗರು ಸುವರ್ಣಸೌಧದ ಒಳಗೆ ನುಗ್ಗೋದು, ದಾಂಧಲೆ ಮಾಡೋದು ಸ್ವಾಭಾವಿಕ ಅನ್ನೋ ಪದವನ್ನ ಬಳಕೆ ಮಾಡ್ತಾರೆ DK ಶಿವಕುಮಾರ್ ಅವರು. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು CT ರವಿ ಅವರು ಆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರಾ ಇಲ್ವಾ ಅದರ ತನಿಖೆಯ ರಿಪೋರ್ಟೇ ಬಂದಿಲ್ಲ. ಸಂಪೂರ್ಣವಾಗಿ CT ರವಿ ಅವರ ಬೆಂಬಲಕ್ಕೆ ನಿಂತು ಮಾತನಾಡೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಅಲ್ಲಿಗೆ ಪಕ್ಷಗಳ ನೈತಿಕತೆ ಅನ್ನೋದು ಯಾವ ಮಟ್ಟಕ್ಕೆ ಬಂದು ಕುಸಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಘಟನೆಯಿಂದ ಕೂಡ. ಸುರೇಶ್, ಸ್ಮಿತಾ, ಇಲ್ಲಿ ಯಾರನ್ನು ಕೂಡ ಸಮರ್ಥಿಸಿಕೊಳ್ಳುವಂಥದ್ದು ಇಲ್ಲಿ ಸರಿ ಇಲ್ಲ ಮತ್ತು ಸರಿಯಾದ ಸಮಯ ಕೂಡ ಅಲ್ಲ ಅಂತಕ್ಕಂಥದ್ದು ಈಗ ಎಲ್ಲ ನಾಯಕರು ಕೂಡ ಗೊತ್ತಿರ್ತಕ್ಕಂಥದ್ದು. ಇಲ್ಲಿ ಇದರ ಒಂದು ಭಾಗ. ಆದರೆ ಸದ್ಯಕ್ಕೆ ಈಗ ಆಗಿರ್ತಕ್ಕಂತಹ ಒಂದು ಮೊದಲನೇದಾಗಿ ಸದನದಲ್ಲಿ ಆಗಿರ್ತಕ್ಕಂಥ ಘಟನೆ ಇದೆ, ಅದರ ಸಂಪೂರ್ಣ ಚಿತ್ರಣ ಸಭಾಪತಿಯವರಿಗಿತ್ತು. ಆದರೆ ಸಭಾಪತಿಯವರು ಆ ಕ್ಷಣದಲ್ಲಿ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಇಬ್ಬರು ಕೂಡ ತಮ್ಮ ಆತ್ಮವನ್ನು ವಿಮರ್ಶನೆ ಮಾಡ್ಕೊಳ್ಬೇಕು, ಇಬ್ಬರು ಕೂಡ ಅರ್ಥ ಮಾಡ್ಕೋಬೇಕು, ಕೂತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ಇದೆಲ್ಲ ಒಂದು ಭಾಗ. ಆದರೆ ಮತ್ತೊಂದು ಕಡೆಗೆ CT ರವಿ ಅವರ ವಿರುದ್ಧ ತೀವ್ರವಾಗಿ ವೈಯಕ್ತಿಕವಾಗಿ ನಿಂದನೆಗೊಳಪಟ್ಟಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟರು, FIR ಆಯಿತು. ಅದೆಲ್ಲವೂ ಆದ ನಂತರ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನು ಪೊಲೀಸ್ನವರು ಮಾಡಿದ್ದಾರೆ. ಆದರೆ ಇಲ್ಲಿ ರಾಜಕೀಯ ನಾಯಕರ ಒಂದು ಹೇಳಿಕೆಗಳು, ಕೆಸರಚಾಟ ಏನಿದೆ ಇದು ಕಾಮನ್. ಆದರೆ ಕಾನೂನು ಪ್ರಕ್ರಿಯೆ ಪ್ರಕಾರ ಏನು ಸೆಕ್ಷನ್ 75 ಏನಿದೆ ಅದರ ಪ್ರಕಾರ ಈಗ ಏನು ಕಾನೂನು ಪ್ರಕ್ರಿಯೆಗಳನ್ನ ಮುಂದುವರಿಸಿರ್ತಕ್ಕಂಥದ್ದು. ಈ ಸದ್ಯ ಈಗ ಪ್ರತಿಭಟನೆಗೂ ಕೂಡ ನಾವು ಒಂದು ಕಡೆಗೆ BJP ನಾಯಕರು ಮುಂದಾಗಿರ್ತಕ್ಕಂಥ ಕಾರಣ ಎಲ್ಲೊಂದು ಕಡೆ CT ರವಿ ಅವರು ಕೊಟ್ಟಿರ್ತಕ್ಕಂಥ ದೂರನ್ನು ಪೊಲೀಸರು ಪರಿಗಣಿಸಿಲ್ಲ, ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥ ದೂರನ್ನು ಮಾತ್ರ ಪರಿಗಣಿಸಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ವಿಜೇಂದ್ರ ಅವರು ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಇನ್ನು ಮುಂದಿನ ಒಂದು ಕಾನೂನು ಪ್ರಕ್ರಿಯೆಗಳಿಗೂ ಕೂಡ BJP ನಾಯಕರು ಕೂಡ ಮುಂದಾಗ್ತಾ ಇದ್ದಾರೆ. ಆದರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ CT ರವಿಯವ್ರನ್ನ. ಅದಾದ ನಂತರ ಮತ್ತಷ್ಟು ಕಾನೂನು ಪ್ರಕ್ರಿಯೆಗಳು ಚುರುಕುಗಳನ್ನು ಪಡ್ಕೊಳ್ತಕ್ಕಂಥದ್ದು. ಸದ್ಯ ವಿಜೇಂದ್ರ ಮತ್ತು R ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಬೆಳಗಾವಿನಲ್ಲಿ ಕೂಡ ಪ್ರತಿಭಟನೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್
ಹೆಬ್ಬಾಳ್ಕರ್ ಅವರನ್ನು ಕೂಡ ಕಾಂಗ್ರೆಸ್ ನಾಯಕರು ಸಂಪರ್ಕಿಸಿರ್ತಕ್ಕಂಥ ಮತ್ತು ಅವರಿಗೆ ಧೈರ್ಯವನ್ನು ಕೂಡ ಹೇಳುವಂಥ ಕೆಲಸ ಆಗಿದೆ. ಇಲ್ಲಿ ಇವರಿಬ್ಬರ ನಡುವಿನ ಜಟಾಪಟಿ ಈಗ ಎರಡು ರಾಜಕೀಯ ಪಕ್ಷಗಳ ನಡುವಿನ ತಿಕ್ಕಾಟ ಶುರುವಾಗಿರ್ತಕ್ಕಂಥದ್ದು. ಇದನ್ನು ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು, ಏಕೆಂದರೆ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತಕ್ಕಂಥ ಒಂದು ಮಾತನ್ನು ಏನು ಸಿಟಿ ರವಿ ಅವರು ಹೇಳ್ತಾರೆ, ಆ ಒಂದು ಹೇಳಿಕೆಯನ್ನು ಕೂಡ ಈಗ ಚಂದ್ರರಾಜ್ ಹಟ್ಟಿಹೊಳಿ ಅವರು ಪ್ರದರ್ಶನವನ್ನು ಮಾಡಿದ್ದಾರೆ. ಈಗ ಅವರು ಹೇಳಿರ್ತಕ್ಕಂಥ ಮಾತಿನಿಂದ ಕೆರಳಿ ಸಹಜವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಲೆಗಡಕ ಅಂತಕ್ಕಂಥ ಒಂದು ಮಾತನ್ನು ಬಳಸಿರ್ತಕ್ಕಂಥದ್ದು. ಇದಾದ ನಂತರ ಮಾತಿಗೆ ಮಾತು ಬೆಳೆದು ಈಗ ಏನು ತೀರಾ ಅಶ್ಲೀಲ ಪದ ಅಂದರೆ ಕೆಳಮಟ್ಟಕ್ಕೆ ಇಳಿದು ಸಿಟಿ ರವಿ ಅವರು ನೀಡಿರ್ತಕ್ಕಂಥ ಹೇಳಿಕೆ ಏನಿದೆ ಅದು ನಿಜಕ್ಕೂ ಕೂಡ ಖಂಡನೀಯ. ಆದರೆ ಸಿಟಿ ರವಿ ಅವರು ಹೇಳಿದ್ದಾರೆ, ಸುಮಾರು 10ರಿಂದ 12 ಬಾರಿ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಸಿಟಿ ರವಿ ಅವರು ಹೇಳಿದ್ದಂಥ ಆಡಿಯೋವನ್ನು ಸಭಾಪತಿಯವ್ರ ಕಡೆಯಿಂದ ಕೂಡ ತರಿಸ್ಕೊಳ್ತಾರೆ, ಅದರ ಪ್ರಕ್ರಿಯೆಗಳು ಕೂಡ ಶುರುವಾಗುತ್ತೆ. ಅದು ಒಂದು ಭಾಗ. ಆ ಒಂದು ಹೇಳಿಕೆಯನ್ನು ಖಂಡಿತವಾಗಲೂ ಕೂಡ ಮಾತನಾಡಿದರೆ ಖಂಡಿತವಾಗಲೂ ಕೂಡ ಸಿಟಿ ರವಿಯವರ ಪರ ನಿಲ್ಲುವಂತಹ ಒಂದು ನೈತಿಕತೆ ಬಿಜೆಪಿ ನಾಯಕರಿಗೆ ಇಲ್ಲ ಅಂತಲೇ ಹೇಳ್ಬೋದು. ಸ್ಮಿತಾ. ರೈಟ್, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಇನ್ನು ಬಿಜೆಪಿಯ ಸಂಸ್ಕೃತಿ ಸಿಟಿ ರವಿ ಅವರಿಂದ ಬಯಲಾಗಿದೆ. ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿ ಟ್ವೀಟ್ ಮಾಡಿದ್ದಾರೆ. ಸಿಟಿ ರವಿ ಪರಿಷತ್ ಗೌರವಕ್ಕೆ ಕಪ್ಪು ಚುಕ್ಕೆ ಇಟ್ಟಿದ್ದಾರೆ. ಸ್ತ್ರೀಯರನ್ನ ಗೌರವಿಸುವ ರಾಮ ಎಲ್ಲಿದ್ದಾರೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ. ಸ್ತ್ರೀಯರನ್ನ ನಿಂದಿಸುವ ಬಿಜೆಪಿಗರಲ್ಲಿ ಇಂತಹ ಅನಾಚಾರಿಗಳು ಜೈ ಶ್ರೀರಾಮ್ ಅನ್ನೋದು ಪ್ರಭು ಶ್ರೀರಾಮನಿಗೆ ಮಾಡಿದ ಘೋರ ಅವಮಾನ ಅಂತ ಟ್ವೀಟ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮಹಿಳೆಯರನ್ನ ನಿಂದಿಸುವ ಪಾಠವನ್ನ, ಅವರ ಮನಸ್ಥಿತಿಯನ್ನ, ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಬಿಜೆಪಿಯ ಸಂಸ್ಕೃತಿ ಎಂಥದ್ದು ಅನ್ನುವಂತಹ ವಿಚಾರವನ್ನ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಮತ್ತಿಲ್ಲಿ ಇನ್ನೊಂದು ವಾದ ಮಂಡಿಸ್ತೀನಿ ಶ್ರುತಿ. ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿಯವರ ಸಿದ್ಧಾಂತವನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಸಂವಿಧಾನಕ್ಕೆ ಗೌರವ ಅನ್ನೋ ಕಾಂಗ್ರೆಸ್ನ ಸಂಸ್ಕೃತಿ ಇದೆನಾ? ಸುವರ್ಣಸೌಧದ ಒಳಗೆ ಗುಂಡಾಗಳನ್ನ ನುಗ್ಲಿಕ್ಕೆ ಬಿಡ್ತೀರಾ? ಹೌದು. ಒಬ್ಬ ಜನಪ್ರತಿನಿಧಿಯನ್ನ ಅರೆಸ್ಟ್ ಮಾಡಿ ಬೀದಿ ಬೀದಿ ಸುತ್ತಿಸ್ತೀರಾ? ಒಬ್ಬ ಆರೋಪಿಗೆ ತಾನು ಮಾಡಿರೋ ಆರೋಪ ಏನು, ತನ್ನ ವಿರುದ್ಧ ದಾಖಲಾಗಿರೋ ದೂರ ಏನು ಅನ್ನೋದನ್ನ ತಿಳಿಯೋಕೆ ಬಿಡದೆ, ವಕೀಲರನ್ನ ಭೇಟಿ ಆಗೋಕೆ ಬಿಡದೆ ಸುತ್ತಿಸ್ತೀರಾ? ಇದ ಕಾಂಗ್ರೆಸ್ನ ಸಂಸ್ಕೃತಿ? ಅಂದ್ರೆ ಇಲ್ಲಿ ಸಂಸ್ಕೃತಿ ಬಗ್ಗೆ ಎರಡೂ ಪಕ್ಷದವರು ಮಾತನಾಡದೇ ಇದ್ರೆ ಒಳ್ಳೇದು ಅಂತ. ಸ್ತ್ರೀಯ ಘನತೆಯನ್ನ ಹಾಳು ಮಾಡಿದ್ರು ಅನ್ನೋ ಕಾರಣಕ್ಕೆ ಸಿಟಿ ರವಿ ಅವರ ವಿರುದ್ಧ ಕಾನೂನು ಕ್ರಮ ಅನ್ನೋದೇ ಆದ್ರೆ, ನಿನ್ನೆ ಸುವರ್ಣಸೌಧದ ಒಳಗೆ ಗೂಂಡಾಗಳು ನುಗ್ಗಿ ಸುವರ್ಣಸೌಧದ ಗೇಟ್ಗಳನ್ನ ಒದ್ರಲ್ಲ, ಅದು ಯಾವ ಸಂಸ್ಕೃತಿ? ಅದ್ರ ಬಗ್ಗೆ ಯಾಕೆ ಕಾಂಗ್ರೆಸ್ ಮಾತನಾಡ್ತಾ ಇಲ್ಲ? ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಗೌರವವನ್ನ ಕೊಡುವಂತಹ ಕಾಂಗ್ರೆಸ್ ಪಕ್ಷ ನಿನ್ನೆಯಾದ ಘಟನೆಯನ್ನ ಸಮರ್ಥಿಸಿಕೊಳ್ಳುತ್ತಾ? ಡಿ.ಕೆ. ಶಿವಕುಮಾರ್ ಅವರು ಹೇಗೆ ಹೇಳ್ತಾರೆ, ಸ್ವಾಭಾವಿಕ ಪ್ರತಿಕ್ರಿಯೆ ಇದು. ಸುವರ್ಣಸೌಧಕ್ಕೆ ರೌಡಿಗಳು ನುಗ್ಗೋದು ಸ್ವಾಭಾವಿಕನಾ? ಖಂಡಿತ. ಸುವರ್ಣಸೌಧದ ಒಳಗೆ ಸೆಕ್ಯೂರಿಟಿಗಳನ್ನ, ಮಾರ್ಷಲ್ಗಳನ್ನ ತಳ್ಳೋದು, ಸುವರ್ಣಸೌಧದ ಒಳಗೆ ಅವಾಚ್ಯ ಪದಗಳನ್ನ ಬಳಕೆ ಮಾಡೋದು ಸ್ವಾಭಾವಿಕನಾ? ಈ ಪರಿಸ್ಥಿತಿ ಕಂಟ್ರೋಲ್ ಮಾಡೋಕೆ ಅಂತಾನೆ ಅಲ್ವಾ ಅಲ್ಲಿ ಮಾರ್ಷಲ್ಸ್ ಇರೋದು. ಅವ್ರ ಕೆಲಸ ಇವ್ರು ಮಾಡ್ಬಿಟ್ರೆ ಅವ್ರಿಗೆ ಸಿಟಿ ರವಿ ಅವರನ್ನ ಸಮರ್ಥಿಸ್ಕೊಳ್ತಿದೀವಿ ಅಂತ ಹೇಳಿ ಖಡಾಖಂಡಿತವಾಗಿಯೂ ಅಲ್ಲ. ಸಿಟಿ ರವಿ ಅವರು ಮಾಡಿದ್ದಾರೆ ಅನ್ನೋ ಆರೋಪ ಅತ್ಯಂತ ಗಂಭೀರವಾದದ್ದು. ಒಬ್ಬ ಜನಪ್ರತಿನಿಧಿಗೆ ಹೀಗೆ ಮಾಡ್ತಿದ್ದೀರಿ ಅಂತ ಹೇಳಿ ಸಿಟಿ ರವಿ ಅವರು ಆರೋಪ ಮಾಡ್ತಿದ್ದಾರೆ ಅಂತಂದ್ರೆ, ಮತ್ತೊಬ್ಬ ಜನಪ್ರತಿನಿಧಿ ವಿರುದ್ಧವಾಗಿ ಅಂಥ ಪದ ಬಳಕೆ ಮಾಡುವುದು ಸರಿನಾ? ಆ ಪ್ರಶ್ನೆಯನ್ನ ನಾವು ಕೇಳ್ತಲೇ ಇದ್ದೀವಿ, ಬಹಳ ಗಟ್ಟಿ ಧ್ವನಿಯಲ್ಲಿ ಕೇಳ್ತಾ ಇದ್ದೀವಿ. ಅವ್ರು